ವಿಧಾನಮಂಡಲ ಅಧಿವೇಶನದಲ್ಲಿ ಇವತ್ತು ಗೃಹಲಕ್ಷ್ಮಿದೆ ಚರ್ಚೆ. ಎರಡು ಪ್ರಮುಖ ವಿಚಾರಗಳು, ಒಂದು ಗೃಹಲಕ್ಷ್ಮಿ, ಇನ್ನೊಂದು ಕೃಷ್ಣ ಬೈರೇಗೌಡರು ಅಕ್ರಮ ಮಾಡಿ ಭೂಮಿ ನುಂಗಿದ್ದಾರೆ ಅನ್ನುವಂತಹ ವಿಚಾರ. ಸೊ ಕೃಷ್ಣ ಬೈರೇಗೌಡರು ಭೂಮಿ ನುಂಗಿದ್ದಾರೆ ಅನ್ನುವಂಥ ವಿಚಾರವನ್ನ ನಾವು ಲೇಟರ್ ಆನ್ ಡಿಸ್ಕಸ್ ಮಾಡ್ತೀವಿ. ಆದರೆ ಗೃಹಲಕ್ಷ್ಮಿ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದೊಡ್ಡ ಕಾರ್ಯಕ್ರಮ, ಗ್ಯಾರಂಟಿಗಳಲ್ಲಿ ಅತಿ ದೊಡ್ಡ ಪಾಲು ಹೋಗುವಂತಹ ಕಾರ್ಯಕ್ರಮ. ಗೃಹಲಕ್ಷ್ಮಿಯಿಂದ ಬರುವಂತಹ 2,000 ರೂಪಾಯಿ ಹಣದಿಂದ ಎಷ್ಟೋ ಜನ ಮಹಿಳೆಯರು ಎಷ್ಟೋ ಕನಸುಗಳನ್ನ ಈಡೇರಿಸಿಕೊಂಡಿದ್ದಾರೆ. ತಾವು ಜೀವನದಲ್ಲಿ ಮಾಡಕ್ಕೆ ಆಗೋದಿಲ್ಲ, ಗಂಡನ ಹತ್ರ ದುಡ್ಡು ಕೇಳಕ್ಕಾಗೋದಿಲ್ಲ, ನನಗೋಸ್ಕರ ನಾನು ಖರ್ಚು ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಆ ದುಡ್ಡನ್ನು ನನ್ನ ಗಂಡನ ಹತ್ರ ಯಾಕೆ ಕೇಳಬೇಕು ಅನ್ನುವಂಥ ಎಷ್ಟೋ ಜನ ಮಹಿಳೆಯರು ಸರ್ಕಾರದಿಂದ ಬರುವಂತಹ 2,000 ರೂಪಾಯಿ ಹಣಕ್ಕೆ ತಮ್ಮ ಎಷ್ಟೋ ಕನಸುಗಳನ್ನ ಈಡೇರಿಸಿಕೊಂಡಿದ್ದಾರೆ. ಹೊಲಿಗೆ ಮಷಿನ್ ತಗೊಂಡಿದ್ದಾರೆ, ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಹಾಕಿದ್ದಾರೆ, ಒಂದು ಒಳ್ಳೆ ಅಲಮಾರಿ ತಗೊಂಡಿದ್ದಾರೆ, ಫ್ರಿಡ್ಜ್ ತಗೊಂಡಿದ್ದಾರೆ, ತಮ್ಗೆ ಯಾವ ದಿನ ಬಳಕೆ ವಸ್ತುಗಳು ಬೇಕೋ ಅದನ್ನೆಲ್ಲ ತಗೊಂಡಿದ್ದಾರೆ. ಅಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಹಾಕಿಲ್ಲ ಅನ್ನೋದು ದೊಡ್ಡ ವಿಷಯ. ಆ ವಿಚಾರ ಸ್ವತಃ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತೇ ಇರಲಿಲ್ಲ ಅನ್ನೋದು ಇನ್ನೊಂದು ವಿಚಾರ. ಗೊತ್ತಿದ್ರೂ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಕೊನೆಗೆ ಇಲ್ಲ, ಹಾಕೇ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ವಿಷಾದ ವ್ಯಕ್ತಪಡಿಸ್ತೀನಿ, ಐ ಆಮ್ ಸಾರಿ ಅಂತ ಅಂದಿದ್ದು ಮತ್ತೊಂದು ವಿಚಾರ.